ನಮಸ್ತೆ ಪ್ರೀತಿ ಸ್ನೇಹಿತರಿಗೆ ಪ್ರೀತಿಪೂರ್ವಕವಾದ ಸ್ವಾಗತ. ಸ್ನೇಹಿತರೆ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಟಚ್ ಮಾಡಿ. ಆ ಮೂಲಕ ನಾವು ನೀಡುವಂಥ ಪ್ರತಿಯೊಂದು ವಿಡಿಯೋ ತಪ್ಪದೆ ನಿಮಿಷಗಳು ನೋಡ್ಕೊಳ್ಳಿ. ನಮ್ಮ ಚಾನಲಲ್ಲಿ ನೀವು ಸೈನ್ಸ್, ಮ್ಯಾಥ್ಸ್, ಸೋಷಿಯಲ್ ಸೈನ್ಸ್, ಇಂಗ್ಲೀಷ್, ಗ್ರಾಮರ್, ಹಿಂದಿ ಈ ರೀತಿ ಅನೇಕ ಸಬ್ಜೆಕ್ಟ್ಗಳನ್ನು ಸ್ಟಡಿ ಮಾಡ್ಬೋದು. ಆದರೆ ಪ್ಲೇಲಿಸ್ಟ್ನಲ್ಲಿ ಹೋಗಿ ನೋಡಿ, ಆವಾಗ ನಿಮಗೆ ಯಾವುದೇ ರೀತಿಯ ಕನ್ಫ್ಯೂಷನ್ ಇಲ್ಲದಂತೆ ವಿಡಿಯೋಗಳು ಸಿಗ್ತವೆ. ಬನ್ನಿ ಸ್ನೇಹಿತರೆ, ಈಗ ಹಿಂದಿಯ ಗ್ರಾಮರ್ ಪಾಯಿಂಟನ್ನು ನಾವು ಸ್ಟಡಿ ಮಾಡೋಣ. ನಮಸ್ತೆ. ಈ ದಿನ ನಾನು ವ್ಯಾಕರಣ ಗ್ರಾಮರ್ನ ಸಮಾಸ ಬಗ್ಗೆ ವಿಶ್ಲೇಷಣೆ ಕೊಡಲು ಇಚ್ಛೆ ಪಡುತ್ತೇನೆ. ಸಮಾಸ ಸಮಾಸ CBSE ಮತ್ತು ಸ್ಟೇಟ್ ಬೋರ್ಡ್ ಇಬ್ಬರಿಗೂ ಉಪಯುಕ್ತವಾಗಿರುತ್ತದೆ. ಅದಕ್ಕೋಸ್ಕರ ಈ ದಿನ ನಾನು ಸಮಾಸವನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ. ಸಮಾಸ ಅಂದರೆ ಏನು? ಸಮಾಸ್ ಮೇ ದೋ ಸ್ವತಂತ್ರ ಶಬ್ದೋं का योग होता है. ಅಂದರೆ ಸಮಾಸದಲ್ಲಿ ಎರಡು ಸ್ವತಂತ್ರ ಶಬ್ದಗಳ ಯೋಗವಾಗುತ್ತೆ, ಮಿಲನವಾಗುತ್ತೆ. कम से कम शब्दों के प्रयोग से अधिक अर्थ बताने की संक्षिप्त विधि को समास कहते हैं. ಅಂದರೆ ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು, अनेक शब्दों को संक्षिप्त करके नए शब्द बनाने की प्रक्रिया समास कहलाती. ಅನೇಕ ಶಬ್ದಗಳು ಅಂದರೆ ನಾವು ಸಂಧಿಯಲ್ಲಿ ಎರಡೇ ಶಬ್ದಗಳನ್ನು ನೋಡ್ತೀವಿ. ಇಲ್ಲಿ ಅನೇಕ ಶಬ್ದಗಳನ್ನು ಸಂಕ್ಷಿಪ್ತ ಮಾಡಿಬಿಟ್ಟು ಒಂದು ಶಬ್ದ ಮಾಡುವ ಒಂದು ಪ್ರಕ್ರಿಯೆಗೆ, ಆ ಕ್ರಿಯೆಗೆ ನಾವೇನಂತ ಕರಿಬೋದು? समास ಅಂತ ಹೇಳ್ತೀವಿ. समास की प्रक्रिया से बनने वाले शब्द को समस्त पद कहते हैं. समास की प्रक्रिया से ಅಂದರೆ ಅನೇಕ ಶಬ್ದಗಳನ್ನು ಮಿಲನ ಮಾಡಿದಾಗ ಅದಕ್ಕೆ ಸಿಗುವಂತ ಉತ್ತರಕ್ಕೆ ನಾವು ಏನಂತ ಕರಿಬೋದು? ಸಮಸ್ತ ಪದ ಅಂತ ಕರಿತೀವಿ. ಉದಾಹರಣೆಗೋಸ್ಕರ ದೇಶ ಕೆ ಲಿಯೆ ಭಕ್ತಿ ಅಂದ್ರೆ ನೋಡಿ, ದೇಶ ಕೆ ಲಿಯೆ ಭಕ್ತಿ, ಉದ್ದೇಶ ಒಂದು, ಕೇಲಿಯೇ ಇನ್ನೊಂದು ಶಬ್ದ, ಭಕ್ತಿ ಮೂರನ್ನ ಸೇರಿಸಿದಾಗ ನಮಗೆ ಉತ್ತರ ಸಿಕ್ತು ದೇಶಭಕ್ತಿ. ಮುರಳಿ ಕೋ ಧಾರಣ ಕಿಯಾ ಹೇ ಜಿಸ್ನೆ, ಮುರಳೀಧರ್. ಆಮೇಲೆ ರಾಮ್ ಅವ್ರ ಲಕ್ಷ್ಮಣ್, ಇಲ್ಲಿ ರಾಮ್ ಅವ್ರ ಲಕ್ಷ್ಮಣ್ ಮೂರು ಶಬ್ದಗಳಿಂದ ಆಗಿರೋದು ರಾಮ್ ಲಕ್ಷ್ಮಣ್. ಚಾರ್ ರಾಹೋಂ ಕಾ ಸಮೂಹ, ಚೌರಾಹ. ಮಹಾನ್ ಹೇ ಜೋ ಆತ್ಮ, ಮಹಾತ್ಮ. ರಸೋಯಿ ಕೇಳಿ ಘರ್, ರಸೋಯಿ ಘರ್. ಈ ರೀತಿ ಸಂಕ್ಷಿಪ್ತ ಮಾಡಿರೋ ಒಂದು ಉತ್ತರಕ್ಕೆ ನಾವು ಸಮಸ್ತ ಪದ ಅಂತ ಕರಿಬಹುದು. ದೇಶಭಕ್ತಿ, ಮುರಳೀಧರ್, ರಾಮ್ ಲಕ್ಷ್ಮಣ್, ಚೌರಾಹ, ಮಹಾತ್ಮ ಮತ್ತೆ ರಸೋಯಿ ಘರ್ ಇತ್ಯಾದಿ ಹೇಳ್ಬೋದು. ಸಮಸ್ತ पद का विग्रह करके उसे पुनः पहले वाली स्थिति में लाने की प्रक्रिया को समास विग्रह कहते हैं. ಸಮಸ್ತ ಪದ ಅಂದ್ರೆ ನಮಗೆ ಸಿಕ್ಕಿರುವಂತರ ದೇಶಭಕ್ತಿ, ಈ ರೀತಿ ಉತ್ತರಗಳನ್ನ ಸಮಸ್ತ ಪದವನ್ನ ವಿಗ್ರಹ ಅಂದ್ರೆ ಮತ್ತೆ ಸಪರೇಟ್ ಮಾಡಿಬಿಟ್ಟು ಪುನಃ ಅದನ್ನ ಮೊದಲ ಸ್ಥಿತಿಗೆ ತರುವ ಒಂದು ಪ್ರಕ್ರಿಯೆಗೆ ನಾವೇನಂತ ಕರಿಬೋದು? ಸಮಾಸ್ ವಿಗ್ರಹ. ನಾವೀಗ ಹೇಳ್ಬೋದು, ಅವು ಬಂದಿರುವಂಥ ಅನೇಕ ಶಬ್ದಗಳನ್ನು ಸೇರಿಸಿ ಆಗಿರುವುದಕ್ಕೆ ಸಮಸ್ತ ಪದ ಅಂತೀವಿ. ಮತ್ತೆ ಆ ಸಮಸ್ತ ಪದವನ್ನ ವಿಗ್ರಹ ಮಾಡ್ಬೋದು. ವಿಗ್ರಹ ಅಂದ್ರೆ ನಿಮಗೆ ಗೊತ್ತಿದೆ, ಬೇರೆ ಮಾಡಿ ಬರೆಯುವಂತ ಒಂದು ಸ್ಥಿತಿಗೆ ಸಮಾಸ್ ವಿಗ್ರಹ ಅಂತ ಕರಿತೀವಿ. ಉದಾಹರಣೆಗೋಸ್ಕರ ದೇಶ ಕೆ ಲಿಯೆ ಭಕ್ತಿ, ದೇಶ ಕೆ ಲಿಯೆ ಭಕ್ತಿ, ದೇಶಭಕ್ತಿ. ದೇಶ ಕೆ ಲಿಯೆ ಭಕ್ತಿ ಇದೇನು? ಸಮಾಸ್ ವಿಗ್ರಹ. ದೇಶಭಕ್ತಿ ಸಮಸ್ತ ಪದ. ಮುರಳಿ ಕೋ ಧಾರಣ ಕಿಯಾ ಹೇ ಜಿಸ್ನೆ, ಮುರಳೀಧರ್. ಇದು ಮುರಳಿ ಕೋ ಧಾರಣ ಕಿಯಾ ಹೇ ಜಿಸ್ನೆ, ಇದು ಸಮಾಸ್ ವಿಗ್ರಹ. ರಾಮ್ ಅವ್ರ ಲಕ್ಷ್ಮಣ್, ಚಾರ್ ರಾಹೋं का ಸಮೂಹ, ಮಹಾನ್ ಹೇ ಜೋ ಆತ್ಮ, ರಸೋಯಿ ಕೇಲಿ ಘರ್. ಇದನ್ನ ನಾವು ಸ್ಪ್ಲಿಟ್ ಮಾಡಿಬಿಟ್ಟು ಬರೆದಿದ್ದೀವಿ. ಸಮಸ್ತ ಪದ ಮೇ ಅಂದ್ರೆ ಸಮಸ್ತ ಪದ ಅಂದ್ರೆ ವಿಗ್ರಹ ಮಾಡಿ ಅದನ್ನ ಸೇರಿಸಿದಾಗ ಸಿಗುವ ಒಂದು ಉತ್ತರ ಸಮಸ್ತ ಪದ ಅಂತ ನಾವು ಹೇಳ್ತೀವಿ. ಇದರಲ್ಲಿ ಮುಖ್ಯತಃ ದೋ ಪದ ಹೋತೆ ಹೇ ಅಂದ್ರೆ ಇದರಲ್ಲಿ ಮುಖ್ಯವಾಗಿ ಎರಡು ಪದಗಳಿರ್ತವೆ. ಒಂದನ್ನ ನಾವು ಪೂರ್ವ ಪದ ಅಂತ ಕೇಳ್ತೀವಿ, ಪೂರ್ವ ಪದ ಅಂತ. ಇನ್ನೊಂದನ್ನ ಉತ್ತರ ಪದ ಅಂತ ಹೇಳ್ತೀವಿ. ಪೆಹಲೆ ವಾಲೆ ಪದಕ್ಕೂ ಅಂದ್ರೆ ಫಸ್ಟ್ ಇರೋ ಒಂದು ಶಬ್ದಕ್ಕೆ ನಾವು ಪೂರ್ವ ಪದ ಅಂತ ಹೇಳಲಾಗುತ್ತದೆ. ಬಾದ್ ವಾಲೆ ಶಬ್ದಕ್ಕೂ ಉತ್ತರ ಪದ. ಉದಾಹರಣೆಗೆ ಪೂಜಾ ಘರ್, ಪೂಜಾ ಪೂರ್ವ ಪದ ಅಂದ್ರೆ ಪೂಜಾ ಫಸ್ಟ್ ಬಂದಿರುವಂತ ಪದ, ಅದಕ್ಕೆ ಪೂರ್ವ ಪದ ಅಂತ ಕರಿತೀವಿ. ಘರ್ ಉತ್ತರ ಪದ ಅಂತ ಹೇಳ್ತೀವಿ. ಪೂಜಾ ಕೇಲಿ ಘರ್ ಇದು ಸಮಾಸ್ ವಿಗ್ರಹ. ರಾಜಪುತ್ರ ಸಮಸ್ತ ಪದ, ಇದು ರಾಜ ಪೂರ್ವ ಪದ, पुत्र उत्तर पद, राजा का पुत्र समास विग्रह. ಸಮಾಸಕ್ಕೆ ಮುಖ್ಯತಃ 6 ಭೇದ ಅಂದ್ರೆ ಸಮಾಸದಲ್ಲಿ ಮುಖ್ಯವಾಗಿ ನಾವು 6 ಭೇದಗಳನ್ನು ನೋಡ್ತೀವಿ. ತತ್ಪುರುಷ ಸಮಾಸ್, कर्मधारय समास, द्विगु समास, अव्ययभाव समास, बहुव्रीहि समास तथा द्वंद्व समास ಅಂತ
ನಾವು ಸಮಾಸಗಳನ್ನು 6 ಭಾಗಗಳಾಗಿ ವಿಂಗಡಣೆ ಮಾಡ್ಬೋದು. ಮೊದಲನೇದಾಗಿ ತತ್ಪುರುಷ ಸಮಾಸ. ತತ್ಪುರುಷ ಸಮಾಸ ನಾವು ಕನ್ನಡದಲ್ಲಿ ಅದನ್ನ तत्पुरुष समास ಅಂತ ಕರಿತೀವಿ. ಈ समास में उत्तर पद अर्थात दूसरा पद प्रधान होता है. ಅಂದ್ರೆ ಈ ಸಮಾಸದಲ್ಲಿ ಉತ್ತರ ಪದ ಅಂದ್ರೆ ಎರಡನೇ ಶಬ್ದ, ಅದರಲ್ಲಿ ಅದು ಏನಾಗಿರುತ್ತೆ, ಪ್ರಧಾನವಾಗಿರುತ್ತೆ, ಮೇನ್ ಆಗಿರುತ್ತೆ. ಜಿಸ್ಮೆ ಕಾರಕ ಚಿಹ್ನೋं का लोप हो जाता है. ಇದರಲ್ಲಿ ಕಾರಕ ಚಿಹ್ನೆಗಳು ಸಮಸ್ತ ಪದ ಮಾಡಿದಾಗ ಕಾರಕ ಚಿಹ್ನೆಗಳು ಏನಾಗುತ್ತೆ, ಲೋಪವಾಗುತ್ತೆ. कर्ता तथा संबोधन इन दोनों कारकों के अतिरिक्त अन्य सभी 6 कारकों के आधार पर इस समास को भी 6 भेद किया गए हैं. ಅಂದ್ರೆ ಇದರಲ್ಲಿ ನಾವು ಕಾರಕದಲ್ಲಿ ಬರುವಂತಹ ಕರ್ತಕಾರಕ ನಿಮಗೆ ಗೊತ್ತಿದೆ. ಆಮೇಲೆ ಸಂಬೋಧನೆ ಮಾಡುವಂತಹ ಕಾರಕ ಇವೆರಡನ್ನ ಬಿಟ್ಟು ಉಳಿದಂತಹ 6 ಕಾರಕಗಳನ್ನ ಈ ಸಮಾಸದಲ್ಲಿ ನಾವು ಪ್ರಯೋಗ ಮಾಡುತ್ತೇವೆ. ಮತ್ತೆ ಅದು ತತ್ಪುರುಷ ಸಮಾಸದಲ್ಲಿ ಮತ್ತೆ 6 ಭೇದಗಳನ್ನು ನಾವು ನೋಡಬಹುದು. 6 ಭೇದ ಕಿಯೇ ಜಾತೆ ಹೇ. ಬನ್ನಿ ಉದಾಹರಣೆಗೆ ಕರ್ಮ ತತ್ಪುರುಷ ಸಮಾಸ್. ಕರ್ಮ ತತ್ಪುರುಷ ಕರ್ಮ ವಿಭಕ್ತಿ ಏನದ್ರಲ್ಲಿ को चिन्ह का लोप. समस्त पद ಏನು, यश प्राप्त. सो समास विग्रह यश को प्राप्त. आमेले स्वर्ग प्राप्त स्वर्ग को प्राप्त. ग्रामगत ग्राम को गत. ಈ ರೀತಿ ನಾವು ಕೋಯಲ್ಲಿ ಸಮಸ್ತ ಪದದಲ್ಲಿ ವಿಗ್ರಹ ಮಾಡಿದಾಗ ನಾವು ಅದರ ವ್ಯಕ್ತಿಯನ್ನ ಕಾರಕವನ್ನ ನೋಡಬಹುದು. ಸಮಸ್ತ ಪದ ಮಾಡಿದಾಗ ಅದರಲ್ಲಿ ಕಾರಕ ಲೋಪವಾಗುತ್ತೆ. ನೋಡಿ, ಯಶ್ ಪ್ರಾಪ್ತ, ಯಶ್ಕೋ ಪ್ರಾಪ್ತ. ಯಶ್ ಪ್ರಾಪ್ತ ಸಮಸ್ತ ಪದ, ಅದು ಓಲ್ ವರ್ಡ್ ಅದು. ಅವಾಗ ಸಮಾಸವನ್ನು ವಿಗ್ರಹ ಮಾಡಿದಾಗ ಏನಾಗುತ್ತೆ, ಅಲ್ಲಿ ಕಾರಕನ ನೋಡ್ಬೋದು, ಯಶ್ಕೋ ಪ್ರಾಪ್ತ ಅಂತಂದೇಳಿ. ಇದರನ್ನು ನಾವು ಕರ್ಮ ತತ್ಪುರುಷ ಸಮಾಸ ಅಂತ ಹೇಳ್ಬೋದು. करण तत्पुरुष समास से चिन्ह का लोप. ಅಂದ್ರೆ ಸೇ ಕರಣ ತತ್ಪುರುಷದಲ್ಲಿ ಏನು ಬರುತ್ತೆ, ಸೇ ಚಿಹ್ನ ಬರುತ್ತೆ. ಶೋಕ ಕುಲ್, ಶೋಕ ಸೇ ಆಕುಲ್. ತುಳಸಿ ಕೃತ್, ತುಳಸಿ ದ್ವಾರ ಕೃತ್. ಸೇ ಅಂತಂದೇಳಿ ನಾವು ಇದರಲ್ಲಿ ಸಮಸ್ತ ಪದ ಮಾಡಿದಾಗ ಸೇ ಲೋಪವಾಗುತ್ತೆ. ಅಕಾಲ್ ಪೀಡಿತ್, ಆಕಾಲ್ ಸೇ ಪೀಡಿತ್. ಹಸ್ತ ಲಿಖಿತ್, ಹಸ್ತ ಸೇ ಲಿಖಿತ್. ಮೂರನೇದು ಸಂಪ್ರದಾನ್ तत्पुरुष समास के लिए ओस्कर. चिड़िया घर, चिड़िया के लिए घर. समस्त पद चिड़िया घर, ಅದನ್ನ ಬಿಡಿಸಿದಾಗ चिड़िया के लिए घर. रसोई घर, रसोई के लिए घर. विद्यालय, विद्या के लिए आलय. ಈ ರೀತಿ ಶಬ್ದಗಳನ್ನು ನಾವು ಸಂಪ್ರದಾನ್ ತತ್ಪುರುಷ ಸಮಾಸದಲ್ಲಿ ನೋಡಬಹುದು. ಅಪದಾನ್ ತತ್ಪುರುಷ ಸಮಾಸ್ ಸೇ. ಇಲ್ಲಿ ನೋಡಿ, ಇದರಲ್ಲಿ ಸಂಪ್ರದಾನದಲ್ಲಿಯೂ ಕೇಳಿಯೇ ಬಂತು. ಅಪದಾನ ತತ್ಪುರುಷ ಸಮಾಸದಲ್ಲಿ ಸೇ ಲೋಪ ಆಗುತ್ತೆ. ಭಯಭೀತ್, ಭಯ ಸೇ ಭೀತ್. पथ भ्रष्ट, पथ से भ्रष्ट. धनहीन, धन से हीन. देश निकाला, ದೇಶ ಸೇ ನಿಕಾಲ. ಈ ತರದನ್ನ ನೋಡಬಹುದು. ಕರ್ಣಲ್ಲಿ ಸೇ ಬಂತು, ಆಮೇಲೆ ಅಪದಾನದಲ್ಲಿ ಸೇ ಬಂತು. ಕರ್ಣದಲ್ಲಿ ಚಿಹ್ನೆ ಲೋಪ ಆಗುತ್ತೆ. ಸೇ ಶೋಕ ಸೇ ಅಕಾಲ್ ಪೀಡಿತ್, ಅಕಾಲ್ ಸೇ ಪೀಡಿತ್. ಇದು ಅಪದಾನ ಅಂದ್ರೆ ಏನು, ಅದರಿಂದ ಬೇರೆ ಆಗೋದು. ಭಯ ಸೇ ಭೀತ್, ಭಯದಿಂದ ಭೀತರಾಗಿರೋ. ಧನ್ಹೀನ್, ಧನ್ ಸೇ ಈನ್ ಅಂದ್ರೆ ಧನವನ್ನ ಕಳ್ಕೊಂಡು ಧನದಿಂದ ಈನವಾಗಿರುವುದು. ಸಂಬಂಧ ತತ್ಪುರುಷ ಸಮಾಸ, ಸಂಬಂಧವನ್ನ ತೋರಿಸುವ ಒಂದು ಕಾರಕವನ್ನ ನಾವು ತತ್ಪುರುಷ ಸಮಾಸ ಅಂತ ಹೇಳ್ಬೋದು. ಕಾ, ಕೆ, ಕಿ ಅಂದ್ರೆ ಸಂಬಂಧವನ್ನ, ವಸ್ತುಗಳ ಜೊತೆಗೆ ಸಂಬಂಧ ಸಾಧನ ಇದು. ಇದರ ಮೂಲಕ ತಿಳಿಸುವಂತ ಸಂಬಂಧಕ್ಕೆ ಕಾ, ಕೆ, ಕಿ. ನೋಡಿ, ಗಂಗಾ ಜಲ್, ಗಂಗಾ ಕಾ ಜಲ್, ಗಂಗಾ ಕಾ ಜಲ್. ಆಮೇಲೆ ಸೇನಾಪತಿ, ಸೇನಾ ಕಾ ಪತಿ. राजा का कुमार, राजकुमार. लखपति, लाखों का पति. ಈ ರೀತಿ ಶಬ್ದಗಳು. ಅಧಿಕರಣ ತತ್ಪುರುಷ ಸಮಾಸ ಮೇ ಪರ್ ಚಿಹ್ನ ಬರುತ್ತೆ. ಧ್ಯಾನ ಮಗ್ನ, ಧ್ಯಾನ ಮೇ ಮಗ್ನ. ಸಿರ್ ದರ್ದ್, ಸಿರ್ ಮೇ ದರ್ದ್. ವನವಾಸ್, वन में वास. घुड़सवार, घोड़े पर सवार. प्रेमातुर, प्रेम में आतुर. ಎರಡನೆಯದು कर्मधारय समास. इस समास के पहले तथा दूसरे पद में विशेषण, विशेष्य अथवा उपमान उपमेय का संबंध होता है.
ನೋಡಿ ಈ ಸಮಾಸದಲ್ಲಿ ನಾವು ವಿಶೇಷಣ ವಿಶೇಷ್ಯ ಅಥವಾ ಉಪಮೇಯ ಉಪಮಾನ ಅಂದರೆ ತುಲನೆ ಮಾಡ್ತೀವಿ. दोनों में से एक शब्द की उपमा दूसरे से दी जाती है ಅಂದ್ರೆ ತುಲನಾ ಕಿ ಜಾತಿ ಹೇ, ತುಲನೆಯನ್ನ ಮಾಡ್ತೀವಿ. ಲಾಲ್ ಕಿಲಾ ನೋಡಿ, ಇದು ಸಮಸ್ತ ಪದ ಲಾಲ್ ಕಿಲಾ. ಇದನ್ನ ವಿಗ್ರಹ ಮಾಡಿದ್ರಾಗ ಲಾಲ್ ಹೇ ಜೋ ಕಿಲಾ, ಲಾಲ್ ಅಂದ್ರೆ ಏನು ಕೆಂಪಗಿದೆ. ಲಾಲ್ ಫೋರ್ಟ್ ಅಂದ್ರೆ ಕೆಂಪು ಕೋಟೆ. ಹೆಂಗಿದೆ ಅದು? ಲಾಲ್ ಹೇ ಜೋ ಕಿಲಾ. ಹೆಂಗಿದೆ ಅದು? ಲಾಲ್ ಹೇ ಜೋ ಕಿಲಾ. ಘನ್ ಶ್ಯಾಮ್, ಘನ್ ಕೆ ಸಮಾನ್ ಶ್ಯಾಮ್, ಘನ್ ಶ್ಯಾಮ್. ಆಮೇಲೆ ನೀಲ್ ಕಮಲ್, ನೀಲಾ ಹೇ ಜೋ ಕಮಲ್, ಕಮಲ್ ಹೆಂಗಿದೆ? ನೀಲಾ ಹೇ. ಚಂದ್ರಮುಖ್, ಚಂದ್ರಕ್ಕೆ ಸಮಾನ್ ಮುಖ. ಇಲ್ಲಿ ಉಪಮಾ ಉಪಮೇಯವನ್ನು ನೋಡೋದು. ಮುಖ ಹೆಂಗಿದೆ? ಚಂದ್ರಕ್ಕೆ ಸಮಾನ್, ಚಂದ್ರನಂತಿರುವ ಮುಖ, ಅಗಲವಾದ ಮುಖ. ಶ್ವೇತ ಪತ್ರ, ಶ್ವೇತ್ ಹೇ ಜೋ ಪತ್ರ. महात्मा, महान है जो आत्मा. पुरुषोत्तम, पुरुष में है जो उत्तम. चरण कमल, कमल के समान चरण ಅನ್ನೋದನ್ನ ನಾವಿಲ್ಲಿ ವಿಶೇಷಗಳ ಸಂಬಂಧ, ಉಪಮಾ ಉಪಮೇಯ, ತುಲನೆಯನ್ನ ಮಾಡ್ತೀವಿ. ಹೆಂಗಿದೆ ಆ ವಸ್ತು? ಪೀತಾಂಬರ್, ಪೀಲಾ ಹೇ ಜೋ ಅಂಬರ್. ಅಂಬರ್ ಅಂದ್ರೆ ಇಲ್ಲಿ ನಾವು ಎರಡು ಅನೇಕ ಅರ್ಥಗಳ ನೋಡಿದಾಗ ಅಂಬರ್ ಅಂದ್ರೆ ಒಂದು ಆಕಾಶನ ಆಗುತ್ತೆ, ಬಟ್ಟೆ ಆಗುತ್ತೆ. ಇಲ್ಲಿ ನಾವು ಪೀಲಾ ಹೇ ಜೋ ಅಂಬರ್, ಬಟ್ಟೆ ಹೆಂಗಿದೆ? ಪೀಲಾ ಹೇ ಜೋ ಅಂಬರ್. ಚಂದ್ರಮುಖ್, ಚಂದ್ರಕ್ಕೆ ಸಮಾನ್ ಮುಖ್, ಉಪಮಾ ಉಪಮೇಯವನ್ನ ಇಲ್ಲಿ ನಾವು ನೋಡಿದ್ವಿ. ಇದಕ್ಕೆ ನಾವು ಏನಂತ ಕರಿಬಹುದು? ಕರ್ಮ ಧಾರೆ ಸಮಾಸ. ಇದರಲ್ಲಿ ನಾವು ವಿಶೇಷಗಳ ಸಂಬಂಧ, ಉಪಮಾ ಉಪಮೇಯ, ಆಮೇಲೆ ಒಂದು ವಸ್ತುವನ್ನ ತುಲನೆ ಮಾಡ್ತೀವಿ. ಇದಕ್ಕೆ ನಾವು ಕರ್ಮಧಾರೆ ಸಮಾಸ ಅಂತಂದೇಳಿ ಹೇಳ್ಬೋದು. ಮೂರನೇದಾಗಿ ನಾವು ದ್ವಿಗು ಸಮಾಸ್. जिस समास में पहला पद संख्यावाची विशेषण हो तथा समस्त पद समूह बोधक हो या द्विगु समास है. ಅಂದ್ರೆ ಇದರಲ್ಲಿ ಜಿಸ್ ಸಮಾಸ್ ಮೇ ಪೆಹಲಾ ಪದ ಅಂದ್ರೆ ಈ ದ್ವಿಗು ಸಮಾಸದಲ್ಲಿ ಮೊದಲ ಪದ ಏನ್ ಬರುತ್ತೆ? ಸಂಖ್ಯಾವಾಚಿ, ಸಂಖ್ಯೆ ಬರುತ್ತೆ. ಆಮೇಲೆ ತಥಾ ಸಮಸ್ತ ಪದ, ಅದು ಸಮಸ್ತ ಪದ ನಮಗೆ ಉತ್ತರ ಸಿಕ್ಕಾಗ ಅದು ಸಮೂಹ ಬೋಧಕನ್ನ, ಸಮೂಹವನ್ನ ಬೋಧಿಸುತ್ತದೆ, ಸಮೂಹದ ಒಂದು ಚಿಹ್ನೆಯನ್ನ ಕೊಡುತ್ತೆ. ಅದಕ್ಕೆ ನಾವು ಏನಂತ ಕರಿಬಹುದು? ದ್ವಿಗು ಈಸಿಯಾಗಿ ನಾವು ಇದನ್ನ ಐಡೆಂಟಿಫೈ ಮಾಡ್ಬೋದು. ಫಸ್ಟ್ ಅಕ್ಷರದಲ್ಲಿ ನಾವು ನೋಡಿದಾಗ ಚೌರಾಹ, तिरंगा, तिरंगाದಲ್ಲಿ 3 रंगों का समूह तिरंगा, 3 रंगों का समूह ಸಮಾಹಾರ. ಇದಕ್ಕೆ ನಾವೇನಂತ ಕರಿಬಹುದು? ತಿರಂಗದಲ್ಲಿ 3 ಅಂತ ಬಂತು, ಚೌನಲ್ಲಿ 4 ಅಂತ ಬಂತು. ಈ ರೀತಿ ನಾವು ಸ್ವಲ್ಪ ಟ್ರಿಕ್ಸ್ ಅನ್ನು ಯೂಸ್ ಮಾಡಿದಾಗ, ಅದನ್ನ ಸ್ವಲ್ಪ ಅರ್ಥ ಮಾಡ್ಕೊಂಡಾಗ ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಅದು ದ್ವಿಗು ಸಮಾಸ ಅಂತ. पंचतंत्र, पंचतंत्रों का समूह, ಸಮೂಹವಾಚಕ ಇಲ್ಲಿ ಲಾಸ್ಟ್ ಅಲ್ಲಿ ನಮಗೆ ಸಿಗುತ್ತೆ. ವಿಗ್ರಹ ಮಾಡಿದಾಗ ಸಿಗುವುದು ಸಮೂಹ ಬೋಧಕ, ಸಮೂಹವಾಚಕ ಇಲ್ಲಿ ನಮಗೆ ಸಿಗುತ್ತೆ. ನವರಾತ್ರಿ, ನವರಾತ್ರಿयों का ಸಮೂಹ. ನೋಡಿ, ನವರಾತ್ರಿ, ನವ್ ಅಂದ್ರೆ 9 ರಾತ್ರಿಗಳ ಸಮೂಹ. त्रिलोक, 3 लोकों का समूह. सप्तर्षि, 7 ऋषियों का समूह. त्रिवेणी, 3 वेणियों का समूह. पंचरत्न, ಪಂಚರತ್ನೋ ಕಾ ಸಮೂಹ. ಈ ರೀತಿ ನಾವು ಇದರಲ್ಲಿ ದ್ವಿಗು ಸಮಾಸದಲ್ಲಿ ನಮ್ಮ ಐಡೆಂಟಿಫೈ ಏನಾಗಿರಬೇಕು? ಸಂಖ್ಯೆ ಮೊದಲ ಪದದಲ್ಲಿ ಸಂಖ್ಯಾವಾಚಕ, ಎರಡನೇ ವಿಗ್ರಹ ಮಾಡಿದಾಗ ನಮಗೆ ಸಿಗುವಂತ ಪದದಲ್ಲಿ ಸಮೂಹ ಬೋಧಕವನ್ನ ನಾವು ಇಲ್ಲಿ ನೋಡ್ಬೋದು. ಇದಕ್ಕೆ ನಾವು ದ್ವಿಗು ಸಮಾಸ ಅಂತ ಕರಿತೀವಿ. नेक्स्ट अव्यय भाव समास. ಇಲ್ಲಿ अव्यय भाव समासದಲ್ಲಿ इस समास में पहला पद अव्यय होता है. इसके योग से समस्त पद भी अव्यय बन जाता है. समास का पहला पद प्रधान होता है. ನೋಡಿ, ಅವ್ಯಯ ಭಾವ ಸಮಾಸದಲ್ಲಿ ಮೊದಲ ಪದ ಏನಾಗುತ್ತೆ? ಅವ್ಯಯ. ಅವ್ಯಯ ಅಂದ್ರೇನು? ಅದನ್ನ ಕಳೆಯಕ್ಕೆ ಆಗೋದಿಲ್ಲ, ಅದನ್ನ ಎರಡು ಭಾಗ ಮಾಡಕ್ ಆಗೋದಿಲ್ಲ. ಅದಕ್ಕೆ ನಾವು ಅವ್ಯಯ. ಅವ್ಯಯ ಅಂದ್ರೆ ಕಳೆಯೋದು, ಅವ್ಯಯ ಅಂದ್ರೆ ಕಳೆಯಕ್ಕಾಗದೆ ಇರೋದು. ಇದರ ಯೋಗದ इसके योग में ಸಮಸ್ತ ಪದ भी ಅವ್ಯಯ बन जाता है. ಸಮಸ್ತ ಪದ ಸಹ ಅವ್ಯಯ ಆಗಿ ಹೋಗುತ್ತೆ. ನೋಡಿ, समास का पहला पद प्रधान होता है. ಸಮಾಸದ पहला ಪದ ಏನಾಗಿರುತ್ತೆ? ಪ್ರಧಾನ ಆಗುತ್ತೆ. यथा समय, समय के अनुसार. यथा समय, समय के अनुसार. आजीवन, जीवन भर. ಅದು ಸಮಸ್ತ ಪದ ನಮಗೆ ಏನು ಸಿಗುತ್ತೆ? ಜೀವನ್ ಭರ್.
ಯಥಾಶಕ್ತಿ, ಶಕ್ತಿಗೆ ಅನುಸಾರ. ಇಲ್ಲಿ ನಾವು ಸ್ಪ್ಲಿಟ್ ಮಾಡಲಿಲ್ಲ. ಪ್ರತಿದಿನ್, ದಿನ್ ದಿನ್ ದಿನ್, ಹರ್ ದಿನ್. ಪ್ರತಿ ಕ್ಷಣ್, ಕ್ಷಣ್ ಕ್ಷಣ್, ಹರ್ ಕ್ಷಣ್ ಅಂತ ಹೇಳ್ಬೋದು. ಆಮೇಲೆ ಬೇಖಬರ್, ಬಿನಾ ಖಬರ್ ಕೆ. ಆ ಜನ್ಮ, ಜನ್ಮ ಸೆ ಲೇಕರ್. ಇನ್ನೊಂದು ಇಂಪಾರ್ಟೆನ್ಸ್ ನಾನು ಇಲ್ಲಿ ಹೇಳ್ಬೋದು. ಅವ್ಯಯಭಾವ समास में शब्द से पहले उपसर्ग लगाकर भी नए शब्द अर्थात समस्त पद बनाए जाते हैं. ನೋಡಿ, ಅವ್ಯಯಭಾವ ಸಮಾಸದಲ್ಲಿ ಪೆಹಲೆ ಉಪಸರ್ಗವನ್ನ ಹಾಕಿಬಿಟ್ಟು ನಹೆ ಶಬ್ದ ಅರ್ಥ ಸಮಸ್ತ ಪದ बनाए जाते हैं. ಬೇಖಬರ್, ಬೇಖಬರ್, ಬಿನಾ ಖಬರ್ ಕೆ. ಬಿನಾ ಖಬರ್ ಕೆ, ಬೇ ಇದು ಉಪಸರ್ಗ. ಆ ಜನ್ಮ, ಆ ಇದು ಏನದು ಉಪಸರ್ಗ. ಆ ಜನ್ಮ ಸಮಸ್ತ ಪದ ಇದು. ವಿಗ್ರಹ ಮಾಡಿದಾಗ ಜನ್ಮಸೆ ಲೇಕರ್. ಇಲ್ಲಿ ನಾವು ಉಪಸರ್ಗವನ್ನು ಹಾಕಿ ಸಹ ನಾವು ಅವ್ಯಯಭಾವ ಸಮಾಸವನ್ನ ಮಾಡಬಹುದು. ಉಪಸರ್ಗ ಲಗಾಕರ್ ಬಿ ನಯ ಶಬ್ದ ಅರ್ಥ ಸಮಸ್ತ ಪದ ಬನಾಯೆ ಜಾತೆ ಹೇ ಅಂತ ನಾವು ಇಲ್ಲಿ ಉಪಸರ್ಗವನ್ನು ನಾವು ಸ್ವಲ್ಪ ಯೋಚಿಸಿದಾಗ ಬೇಖಬರ್, ಆ ಜನ್ಮ, ಆ ಜೀವನ್, ಇವೆಲ್ಲ ಆ ಮರಣ್, ಇದೆಲ್ಲ ಏನನ್ನ ನಾವು ನೋಡಿದಾಗ ನಮಗೆ ಉತ್ತರ ಸಿಗುತ್ತೆ. ಅವ್ಯಯಭಾವ समास की पहचान के लिए यह भी देखा जा सकता है कि समस्त पद में एक ही शब्द की पुनरावृत्ति तो नहीं है. अगर उसकी पुनरावृत्ति है तो वह ಅವ್ಯಯಭಾವ समास. ಅಂದ್ರೆ ಒಂದು ಶಬ್ದ, ಒಂದೇ ಶಬ್ದ ಎರಡು ಸರಿ ಪುನರಾವೃತ್ತಿ ಆಗಿದ್ದಾಗ ಅದಕ್ಕೆ ನಾವೇನಂತ ಹೇಳ್ಬೋದು, ಅವ್ಯಯಭಾವ समास. ರಾ ಹಾತೋ ಹಾತ್, ರಾತೋ ರಾತ್, ಕಾನೋ ಕಾನ್, ಬಾತೋ ಬಾತ್ ಆದಿ ಶಬ್ದಗಳು. ಕಾನೋ ಕಾನ್, ಕಾನ್ ಹಿ ಕಾನ್ ಮೇ. ರಾತೋ ರಾತ್, ರಾತ್ ಹಿ ರಾತ್ ಮೇ. ಈ ರೀತಿ ನಾವು ನೋಡ್ಬೋದು. ಪುನರಾವೃತ್ತಿ ಆಗುತ್ತೆ ಒಂದು ಅವ್ಯಯ. ಅದರಲ್ಲಿ ಏನು ಸಿಗುತ್ತೆ, ನಾವು ಉಪಸರ್ಗವನ್ನ ನೋಡ್ಬೋದು. ಆಮೇಲೆ ಅವ್ಯಯ ಮಾಡಕ್ಕೆ ಆಗೋದಿಲ್ಲ. ಮೊದಲ ಶಬ್ದವನ್ನ, ಅದು ವಿಗ್ರಹವನ್ನು ಸಹ ಬೇರೆ ಸಪ್ರೇಟ್ ಮಾಡೋಕ್ಕಾಗೋದಿಲ್ಲ. ಸಮಸ್ತ ಪದವನ್ನು ಸಹ ನಾವು ಬೇರೆ ಮಾಡೋಕ್ಕಾಗಲ್ಲ. ಆಮೇಲೆ ಎರಡನೇದು ನಾವೇನು ನೋಡ್ಬೋದು, ಉಪಸರ್ಗವಾದ ಮೊದಲ ಪದ ಏನಾಗಿರುತ್ತೆ ಉಪಸರ್ಗವಾಗಿರುತ್ತೆ. ಆಮೇಲೆ ಮತ್ತೆ ಪುನರಾವೃತ್ತಿ ಶಬ್ದ ಆಗಿರುತ್ತೆ. ಪುನರಾವೃತ್ತಿ ಪ್ರಯೋಗ ಆಗುತ್ತೆ. ಹಾತೋ ಹಾತ್, ಕಾನೋ ಕಾನ್, ಈ ರೀತಿ ಶಬ್ದಗಳಿಗೆ ನಾವು ಬಾತೋ ಬಾತ್, ಈ ಶಬ್ದಗಳನ್ನು ನಾವು ಅವ್ಯಯಭಾವ ಸಮಾಸ ಅಂತ ಹೇಳ್ಬೋದು. ಅದನ್ನು ಈ ಸಮಾಸವನ್ನು ಒಂದೊಂದೇ ಸಮಾಸವನ್ನು ಅದನ್ನೇ ರಿಪೀಟ್ ಮಾಡಿ ಮಾಡಿ ಓದ್ತಾ ಅದನ್ನು ವಿಶ್ಲೇಷಣೆಯನ್ನು, ಆ ಉದಾಹರಣೆಯನ್ನು ನೋಡ್ತಾ ಹೋದಾಗ, ಸ್ವಲ್ಪ ಅದನ್ನು ಪ್ರಾಕ್ಟೀಸ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಈ ಸಮಾಸ ಇದು. ಒಂದೇ ಸರಿ ಎಲ್ಲ ಸಮಾಸಗಳನ್ನು ಓದಿದಾಗ ಅದರ ಕನ್ಫ್ಯೂಷನ್ ಶುರು ಆಗುತ್ತೆ. ಅದಕ್ಕೋಸ್ಕರ ಒಂದೇ ಸಮಾಸವನ್ನು ಅದರ ಎಕ್ಸ್ಪ್ಲನೇಷನ್ ಅದನ್ನು ಕೇಳ್ತಾ ಹೋಗ್ಬಿಟ್ಟು ಸಮಾಸ ಅಂದ್ರೇನು, ಅದು ಸಮಾಸ ಸಮೂಹದ ಪೂರ್ವ ಪದ ಏನಿದೆ, ಉತ್ತರ ಪದ ಏನಿದೆ, ಸಮಸ್ತ ಪದ ಏನಿದೆ, ಆಮೇಲೆ ಅದು ವಿಗ್ರಹ ಮಾಡಿದಾಗ ಏನು ಸಿಗುತ್ತೆ, ಏನು ರೂಲ್ಸ್ ಇದೆ ಅಂತ ನಾವು ನೋಡ್ತಾ ಹೋದಾಗ, ಅನಲೈಸ್ ನಮ್ಮಲ್ಲಿ ನಾವು ಮಾಡ್ಕೊಂಡಾಗ ನಮಗೆ ಅದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಅನ್ನೋದೊಂದು ನನ್ನ ಸಲಹೆ. ನೆಕ್ಸ್ಟ್ ಒಂದು ಬಹುರ್ವೀಯಿ ಸಮಾಸ್. जिस समास में समस्त पद में कोई भी पद प्रधान ना होकर अन्य कोई पद प्रधान हो उसे बहुर्वीयी समास के नाम से जाना जाता है. बहुर्वीयी समास में विग्रह करने पर अंत में जिसका, जिसके, जिसकी, या वाला, वाले, वाली आदि आते हैं. ನೋಡಿ ಎಷ್ಟು ಚೆನ್ನಾಗಿದೆ. ಜಿಸ್ ಸಮಾಸ್ ಮೇ ಸಮಸ್ತ ಪದ ಅಂದರೆ ಸಮಸ್ತ ಪದವನ್ನು ಮಾಡಿದಾಗ ನಮಗೆ ಯಾವುದು ಪದ, ಯಾವುದೇ ಉತ್ತರ ಪದವಾಗಲಿ, ಪೂರ್ವ ಪದವಾಗಲಿ, ಉತ್ತರ ಪದವಾಗಲಿ ಯಾವುದೂ ಪ್ರಧಾನವಾಗಿರುವುದಿಲ್ಲ. ನಾವು ಬೇರೆ ಸಮಾಸಗಳಲ್ಲಿ ನೋಡ್ತಾ ಬಂದ್ವಿ, ಪೂರ್ವ ಪದ ಪ್ರಧಾನ, ಉತ್ತರ ಪದ ಪ್ರಧಾನ ಅಂತ. ಬಟ್ ಇದರಲ್ಲಿ ಆಗುವುದಿಲ್ಲ. ಇದರಲ್ಲಿ ಸಮಾಸ ಏನಾಗುತ್ತೆ, ಪ್ರಧಾನ ಅನ್ಯ ಪದ ಅಂದರೆ ಈ ಉತ್ತರ ಪದ ಆಮೇಲೆ ಪೂರ್ವ ಪದ ಉತ್ತರ ಪದ ಎರಡನ್ನ ಬಿಟ್ಬಿಟ್ಟು ಇದಕ್ಕೆ ಇನ್ನೊಂದು ಉತ್ತರ ಬರುತ್ತೆ, ಅನ್ಯ ಪದ ಬರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಬಹುರ್ವೀಯಿ ಸಮಾಸ ಅಂತ ಹೇಳ್ತೀವಿ. ಬಹುರ್ವೀಯಿ ಸಮಾಸ ಮೇ ವಿಗ್ರಹ ಕರ್ನೆ ಪರ್ ಅಂದರೆ ಬಹುರ್ವೀಯಿ ಸಮಾಸ ವಿಗ್ರಹ ಮಾಡಿದಾಗ ಜಿಸ್ಕಾ, ವಿಗ್ರಹ ಅಂದ್ರೆ ಸ್ಪ್ಲಿಟ್ ಮಾಡಿದಾಗ ಜಿಸ್ಕಾ, ಜಿಸ್ಕೆ, ಜಿಸ್ಕಿ ಇವೆಲ್ಲ ಬರುತ್ತೆ. ಉದಾಹರಣೆಗೆ ಘರ್ಗೆ ಸಮಾನ್, ಘನ್ ಕೆ
घन के समान श्याम है जो, ಘನ್ ಕೆ ಸಮಾನ್ ಶ್ಯಾಮ್ ಹೇ ಜೋ ಅಂದರೆ ಘನ್ ಘನ್ ಅಂದ್ರೇನು ಮೋಡಗಳು ಮೇಘ. ಘನ್ ಕೆ ಸಮಾನ್ ಶ್ಯಾಮ್ ಹೇ ಜೋ ಯಾರಿದ್ದಾರೆ ಅವರು, ಶ್ಯಾಮ್ ಅಂದರೆ ಯಾರಿದ್ದಾನೆ ಅವನು, ಘನ್ ಶ್ಯಾಮ್ ಶ್ರೀಕೃಷ್ಣನಿಗೆ ಹೇಳ್ಬೋದು. ಶ್ವೇತ್ ಅಂಬರ್ ವಾಲಿ, ಶ್ವೇತ್ ಅಂಬರ್ ವಾಲಿ ಯಾರವರು, ಶ್ವೇತಾಂಬರಿ ಸರಸ್ವತಿಗೆ ನಾವು ಹೇಳ್ಬೋದು. ಲಂಬೋದರ್, ಲಂಬಾ ಉದರ್ ಹೇ ಜಿಸ್ಕಾ ಅರ್ಥಾತ್ ಗಣೇಶ್ ಅಂತ ನಾವು ಹೇಳ್ಬೋದು. ಆಮೇಲೆ ಮುರಳೀಧರ್, ಮುರಳಿ ಕೋ ಧಾರಣ ಕಿಯಾ ಹೈ ಜಿಸ್ನೆ ಅರ್ಥಾತ್ ಶ್ರೀ ಕೃಷ್ಣ. ಆಮೇಲೆ ದಶಾನನ್, ದಶ್ ಆನನ್ ಹೇ ಜಿಸ್ಕೆ, ದಶ್ ಆನನ್, ಆನನ್ ಅಂದ್ರೆ ತಲೆಗಳು 10 ತಲೆಗಳಿದಾವೆ ಯಾರಿಗಿದೆ ಅರ್ಥಾತ್ ಅಂದ್ರೆ ಯಾರವರು, ರಾವಣ. ನೀಲಕಂಠ್, ನೀಲಾಕಂಠ ಹೇ ಜಿಸ್ಕಾ ಅರ್ಥಾತ್ ಅಂದ್ರೆ ನೀಲಾಕಂಠ ಹೇ ಜಿಸ್ಕಾ ಅರ್ಥಾತ್ ಯಾರವರು, ಶಿವ. ಹಂಸವಾಹಿನಿ, ಹಂಸವಾಹನ್ ಹೇ ಜಿಸ್ಕಾ ಅರ್ಥಾತ್ सरस्वती. विषधर, विष धारण किया है जिसने अर्थात शिव. त्रिलोचन, 3 लोचन है जिसका अर्थात शिव. पीतांबर, पीले अंबर है जिसका अर्थात श्री कृष्ण. महावीर, महान वीर है जो अर्थात हनुमान. सत्यप्रिय, सत्यप्रिय है जिसे अर्थ विशेष व्यक्ति. ಇದನ್ನು ನಾವು ನೋಡಿ ಉತ್ತರ ಪೂರ್ವ ಪದವು ಪ್ರಧಾನ ಅಲ್ಲ, ಉತ್ತರ ಪದವು ಪ್ರಧಾನವಲ್ಲ, ಇವೆರಡನ್ನೂ ಬಿಟ್ಟು ಮೂರನೇ ಅರ್ಥ ಬರುತ್ತೆ, ಮೂರನೇ ಅರ್ಥಕ್ಕೆ ಪ್ರಾಧಾನ್ಯತೆ ಬರುತ್ತೆ. ಅದಕ್ಕೆ ನಾವು ಏನಂತ ಕರಿಬೋದು, ಬಹುವ್ರೀಹಿ ಸಮಾಸ ಅಂತ. ಲಂಬೋದರ್, ಲಂಬಾ ಉದರ್ ಹೇ ಜಿಸ್ಕಾ ಯಾರದು ಹೊಟ್ಟೆ ದೊಡ್ಡದಾಗಿದೆ ಅವರು ಅರ್ಥಾತ್ ಗಣೇಶ್. ಜಿಸ್ಕಾ, ಜಿಸ್ನೆ, ಜಿಸ್ಕೆ ಇವೆಲ್ಲ ಬರುತ್ತಲ್ಲ ಅದನ್ನು ನಾವು ಸ್ವಲ್ಪ ನಮ್ಮ ಮನಸ್ಸನ್ನು ಕೊಟ್ಟು ನೋಡ್ಬೋದು. नेक्स्ट बन्नी द्वंद्व समास. इस समास के 2 पद प्रधान होते हैं. इसके दोनों पद योजक चिन्ह द्वारा जुड़े होते हैं तथा समास विग्रह करने पर और या अथवा तथा एवं आदि लगते हैं. ನೋಡಿ, ಎರಡು ದ್ವಂದ್ವ ಸಮಾಸದಲ್ಲಿ ಎರಡೂ ಪದವು ಪೂರ್ವ ಪದ ಮತ್ತು ಉತ್ತರ ಪದ ಎರಡೂ ಪ್ರಧಾನವಾಗಿರುತ್ತೆ. ಇದರನ್ನ ಜೋಡಿಸಿದಾಗ ನಾವು ಯೋಜಕ ಚಿಹ್ನೆ ಕಂಜಕ್ಷನ್ ಚಿಹ್ನೆಯನ್ನ ನಾವಿಲ್ಲಿ ನೋಡ್ಬೋದು. ಸಮಾಸ್ ವಿಗ್ರಹ ಕರ್ನೆ ಪರ್, ವಿಗ್ರಹ ಮಾಡಿದಾಗ ಅದನ್ನ ಬೇರೆ ಮಾಡಿದಾಗ ಅಲ್ಲಿ ನಡುವೆ ಔರ್ ಯಾ ಅಥವಾ ಏವಂ ಆದಿ ಶಬ್ದಗಳನ್ನ ನಾವು ಹಾಕ್ತೀವಿ. ಸಮಸ್ತ ಪದ ಏನಾಗಿರುತ್ತೆ, ರಾತ್ ದಿನ್. ಸಮಾಸ್ ವಿಗ್ರಹ ರಾತ್ ಔರ್ ದಿನ್. ನೋಡಿ, ಇಷ್ಟು ಸಿಂಪಲ್ ಆಗಿ ನಾವು ಇಲ್ಲಿ ನೋಡ್ಬೋದು. ಈ ರೀತಿ ಇದರಲ್ಲಿ ಅಪೋಸಿಟ್ ವರ್ಡ್ ಬರ್ಬೋದು. ಆಮೇಲೆ ನೋಡಿ, ಸುಖ ದುಃಖ, ಸುಖ್ ಔರ್ ದುಃಖ ಅಪೋಸ್ ಆಗಿ ನೋಡ್ಬೋದು. ಸುಖ ದುಃಖ ಇದನ್ನ ನಾವು ಸುಖ ಔರ್ ದುಃಖ. ಸಮಾಸ್ ವಿಗ್ರಹ ದಾಲ್ ಚಾವಲ್, ದಾಲ್ ಔರ್ चावल. भाई बहन, भाई और बहन. गंगा यमुना, गंगा और यमुना. लेन देन, लेन और देन. ಪಾಪ ಪುಣ್ಯ, ಪಾಪ ಅವ್ರ ಪುಣ್ಯವನ್ನು ನೋಡ್ಬೋದು. ದ್ವಂದ್ವ ಸಮಾಸದಲ್ಲಿ ಎರಡೂ ಪದಗಳು ಪೂರ್ವ ಪದ ಮತ್ತು ಉತ್ತರ ಪದ ಎರಡೂ ಪ್ರಧಾನವಾಗಿರುತ್ತೆ. ಆಮೇಲೆ ಇದನ್ನ ಯೋಜಕವನ್ನ ಸಮಸ್ತ ಪದ ಮಾಡಿದಾಗ ನಾವು ಯೋಜಕ ಚಿಹ್ನೆಯನ್ನು ಹಾಕ್ತೀವಿ. ಇದರ ನಡುವಿನ ವಿಗ್ರಹ ಮಾಡಿದಾಗ ಅವ್ರ ಯಾ ಅಥವಾ ಏವಂ ಎನ್ನೋ ಶಬ್ದಗಳನ್ನು ನಾವು ಉಪಯೋಗಿಸ್ತೀವಿ, ಪದಗಳನ್ನು ಉಪಯೋಗಿಸ್ತೀವಿ. ಇದಕ್ಕೆ ನಾವು ದ್ವಂದ್ವ ಸಮಾಸ್ ಅಂತ ಕರಿತೀವಿ. ಇಲ್ಲಿ ಇನ್ನೊಂದು ಕರ್ಮಧಾರಯ ಮತ್ತು ಬಹುರ್ವಿ ಸಮಾಸ ಮೇ ಅಂತರ ಅಂದರೆ ಕರ್ಮಧಾರಯ ಮತ್ತು ಬಹುರ್ವಿ ಸಮಾಸದಲ್ಲಿರೋ ಅಂತರ ಅಂದರೆ ಒಂದೇ ಶಬ್ದಗಳು ಕರ್ಮಧಾರಯದಲ್ಲೂ ಪ್ರಯೋಗವಾಗುತ್ತೆ, ಬಹುರ್ವಿ ಸಮಾಸದಲ್ಲಾಗುತ್ತೆ. ಅದರ ಅಂತರವನ್ನು ಯಾವ ರೀತಿ ನಾವು ಅದನ್ನು ಐಡೆಂಟಿಫೈ ಮಾಡ್ಬೋದನ್ನು ನೋಡ್ಬೋದು. ಇಲ್ಲಿ ಕರ್ಮಧಾರಯ ಸಮಾಸ ಮೇ ಜहाँ दोनों पदों में विशेषण विशेष का संबंध होता है ಅಂದರೆ दोनों ಪದದಲ್ಲಿ ಪೂರ್ವ ಮತ್ತು ಉತ್ತರ ಪದ ವಿಶೇಷಣ ಅವರು ವಿಶೇಷದ ಸಂಬಂಧ ಇರುತ್ತೆ. ವಹಿ ಬಹುರ್ವಿ ಸಮಾಸ में दोनों पद किसी तीसरे पद की विशेषता ಪ್ರಕಟ ಅಂದರೆ ಬಹುರ್ವಿ ಸಮಾಸದಲ್ಲಿ ಏನಾಗಿರುತ್ತೆ, ಇಲ್ಲಿ ಎರಡು ಪದಗಳು ಪ್ರಧಾನವಾಗಿರದೆ ಮೂರನೇ ಪದದ ವಿಶೇಷತೆಯನ್ನು ತೋರಿಸುತ್ತೆ. ನೋಡಿ, ಎಕ್ಸಾಂಪಲ್ ಅಲ್ಲಿ ಇನ್ ದೋನೋ ಸಮಾಸೋ ಮೇ ಕಹಿ ಬಾರ್ ವಿದ್ಯಾರ್ಥಿ ಅಂತರ್ ನಹಿ ಸಮಾಸ ಅಂದರೆ ಕೆಲವು ಸರಿ ಇದರಲ್ಲಿ ಕನ್ಫ್ಯೂಷನ್ ಶುರುವಾಗುತ್ತೆ. ಎರಡರ ಅಂತರವನ್ನು ಸ್ಪಷ್ಟವಾಗಿ ತಿಳಿಯೋದಾಗದೇ ಇಲ್ಲ, ಅವಾಗ ತಪ್ಪು ಉತ್ತರ ಬರೆಯೋದು ಒಂದು ಚಾನ್ಸಸ್ ಇರುತ್ತೆ. ಐಸಿ ಸ್ಥಿತಿ ಮೇ ಸಮಾಸ ವಿಗ್ರಹಕ್ಕೆ ಆಧಾರ ಪರ್ ಅಂತರ ಕಾ ಪತಾ ಲಗಾಯಾ ಜಾ ಸಕ್ತಾ ಹೈ ಅಂದರೆ ಸಮಾಸ ವಿಗ್ರಹ ಮಾಡಿದಾಗ ನಮಗೆ ಉತ್ತರ ಸಿಗುತ್ತೆ. ನೋಡಿ, ಉದಾಹರಣೆಗೆ ಮಹಾತ್ಮ, ಮಹಾನ್ ಹೇ ಜೋ ಆತ್ಮ. ಇಲ್ಲಿ ಕರ್ಮಧಾರೆಯ ಸಮಾಸ ವಿಶೇಷಣ, ಇಲ್ಲಿ ಆತ್ಮ
ಜೈಸಾ ಹೇ ಆತ್ಮ ಮಹಾನ್ ಹೇ ಜೋ ಆತ್ಮ. ಅಂದರೆ ಇಲ್ಲಿ ನಾವು ಇದು ಕರ್ಮಧಾರೆಯ ವಿಶೇಷಣವನ್ನು ನೋಡಿದ್ವಿ. ನಾವು ವಿಶೇಷಣ ಮತ್ತು ವಿಶೇಷವನ್ನು ಇಲ್ಲಿ ಕರ್ಮಧಾರೆಯ ಸಮಾಸ ಅದಾಯಿತು. ಇದನ್ನೇ ನಾವು ಬಹುರ್ವಿ ಸಮಾಸದಲ್ಲಿ ಮಾಡಬೇಕಂದ್ರೆ ಮಹಾನ್ ಆತ್ಮ ಹೇ ಜಿಸ್ಕಿ ಅರ್ಥಾತ್ ವಿಶೇಷ ವ್ಯಕ್ತಿ. ಇಲ್ಲಿ ನೋಡಿ ಮಹಾನ್ ಆತ್ಮ ಹೇ, ಇಲ್ಲಿ ವಿಶೇಷಣು ಬರಲಿಲ್ಲ. ಅದು ಮೂರನೇ ಅರ್ಥವನ್ನು ಮೂರನೇ ವಿಶೇಷತೆಯನ್ನು ತೋರಿಸಿದ್ದು. ಅದಾರು ವಿಶೇಷ ವ್ಯಕ್ತಿ, ಅದು ಏನು ವಿಶೇಷ ವ್ಯಕ್ತಿ ಅವರು. ಅದಕ್ಕೆ ಏನಂತ ಹೇಳ್ಬೋದು ಬಹುರ್ವಿ ಸಮಾಸ್. ಕಮಲ್ ನಯನ್, ಕಮಲ್ಗೆ ಸಮಾನ್ ನಯನ್. ಉಪಮೇಯವನ್ನು ನೋಡ್ತೀವಿ. ಕಮಲ್ಗೆ ಸಮಾನ್ ನಯನ್ ಹೆಂಗಿದೆ, ಕಣ್ಣು ಕಮಲದ ಸಮಾನವಾದ ಕಣ್ಣುಗಳು, ನಯನ ಅಂತ ಅದು ಕರ್ಮಧಾರೆಯ ಸಮಾಸ್. ಕಮಲ್ ಕೆ ಸಮಾನ್ ನಹೀನ್ ಹೇ ಜಿಸ್ಕೆ ಅರ್ಥಾತ್ ವಿಷ್ಣು, ಯಾರ ಕಣ್ಣುಗಳು ಕಮಲದ ಸಮಾನವಾಗಿದ್ದವೆ ಅಂದರೆ ಯಾರವರು ವಿಷ್ಣು. ಇದು ಮೂರನೇ ಅರ್ಥವನ್ನು ಪ್ರಕಟ ಮಾಡಿತು. ಪೀತಾಂಬರ್ ಪೀಲೆ ಹೇ ಜೋ ಅಂಬರ್. ಅಂಬರ್ ಅಂದ್ರೆ ವಸ್ತ್ರ, ಕರ್ಮಧಾರೆಯ ಸಮಾಸ. ಪೀಲೆ ಅಂಬರ್ ಹೇ ಜಿಸ್ಕೆ ಅರ್ಥಾತ್ ಕೃಷ್ಣ, ಅಂದರೆ ಪೀಲೆ ಅಂಬರ್ ಹೇ ಅರ್ಥಾತ್ ಯಾರಿಗೆ ನಾವು ಪೀತಾಂಬರ್ ಅಂತ ಕರಿಬೋದು, ಶ್ರೀಕೃಷ್ಣನಿಗೆ ನಾವು ಕರಿಬೋದು. ಇದರಲ್ಲಿ ಕರ್ಮಧಾರೆಯ ಮತ್ತು ಬಹುರ್ವಿ ಸಮಾಸದಲ್ಲಿರೋ ಅಂತರವನ್ನು ನಾವು ಸ್ವಲ್ಪ ಗಮನವಿಟ್ಟು ನೋಡಿದಾಗ ಇದರ ಸ್ಪಷ್ಟತೆ ನಮಗೆ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಕನ್ಫ್ಯೂಷನ್ ಇದೆ, ಬಹುರ್ವಿ ಮತ್ತು ದ್ವಿಗು समास में अंतर. बहुर्वी समास में बहुत से ऐसे समस्त पद है जो संख्यावाची है, अतः इन समस्त पदों और द्विगु समास में समस्त पदों में अंतर समास विग्रह करके ही किया जा सकता है. ನೋಡಿ ಇನ್ನೇನಿದೆ, ದಶಾನನ್ ದಸ್ ಆನನ್ ಕ ಸಮೂಹ. ಇಲ್ಲಿ ನೋಡು ಇದೆಷ್ಟು ಚೆನ್ನಾಗಿದೆ. ದಶಾನನ್ ಇದನ್ನು ನಾವು ಬಹುರ್ವಿ ಸಮಾಸದಲ್ಲಿ ಉಪಯೋಗ ಮಾಡ್ಬೋದು. ಆಮೇಲೆ ದ್ವಿಗು ಸಮಾಸದಲ್ಲಿಯೂ 2 ಪದಗಳು ಬರುತ್ತೆ. ಈಗ ನಾವು ಯಾವ ರೀತಿ ಐಡೆಂಟಿಫೈ ಮಾಡ್ಬೋದು, ದಸ್ ಆನನೋಂಕ ಸಮೂಹ. ಇಲ್ಲಿ ಸಮೂಹವಾಚಿ ಬಂತು, ದಸ್ ಅನ್ನೋದು ಸಂಖ್ಯಾವಾಚಿ, ಆಮೇಲೆ ನಾವು ಸಮೂಹವಾಚಿ ಲಾಸ್ಟಲ್ಲಿ ವಿಗ್ರಹ ಮಾಡಿದಾಗ ಸಮೂಹ ಬೋಧಕ್ ಬರ್ತಾ ಇದೆ. ಇದಕ್ಕೆ ನಾವು ಏನು ಹೇಳ್ಬೋದು, ದ್ವಿಗು ಸಮಾಸ. ಇದೇ ಒಂದು ಶಬ್ದವನ್ನ ದಸ್ ಆನನ್ ಹೇ ಜಿಸ್ಕೆ ಅರ್ಥಾತ್ ರಾವಣ ಅಂದ್ರೆ ಇದನ್ನ ನಾವು ಮತ್ತೆ ಬಹುರ್ವಿ ಸಮಾಸದಲ್ಲಿ ನೋಡಬಹುದು. ದಸ್ ಆನನ್ ಹೇ 10 ತಲೆಗಳಿವೆ, ಯಾರವರು, ಜಿಸ್ಕೆ ಯಾರಿಗಿದೆ ಅರ್ಥಾತ್ ಯಾರವರು, ರಾವಣ ಅಂತ ಈ ರೀತಿ ಉತ್ತರ ಬರೆದಾಗ ಅದೇನು ಬಹುರ್ವಿ. ತ್ರಿಲೋಚನ್ 3 ಲೋಚನೋं का ಸಮೂಹ, ದ್ವಿಗು ಸಮಾಸ. 3 ಲೋಚನ ಅಂದ್ರೆ ಕಣ್ಣುಗಳು, ಸಮೂಹವಾಚಿ ಬಂತು. ಆಮೇಲೆ 3 ಲೋಚನ್ ಹೇ ಜಿಸ್ಕೆ ಅರ್ಥ ಶಿವ, 3 ಕಣ್ಣುಗಳು ಯಾರಿಗಿದೆ, ಅವರು ಯಾರು, ಶಿವ, ಅದು ಬಹುರ್ವಿ ಸಮಾಸ್. ಚತುರ್ಭುಜ್ 4 ಭುಜಾओं का ಸಮೂಹ ಬಂತು. ಇಲ್ಲಿ ನಾವು ದ್ವಿಗು ಸಮಾಸ್. 4 ಭುಜಾಯೇ ಹೇ ಜಿಸ್ಕಿ ಅರ್ಥಾತ್ ವಿಷ್ಣು, ಇದು ಬಹುರ್ವಿ ಸಮಾಸ್. ತ್ರಿವೇಣಿ 3 ವೇಣಿयों का ಸಮೂಹ, ದ್ವಿಗು ಸಮಾಸ್. ಆಮೇಲೆ 3 ವೇಣಿयों का ಸಂಗಮ ಸ್ಥಳ ಅರ್ಥಾತ್ ಪ್ರಯಾಗ್ರಾಜ್, ಬಹುರ್ವಿ ಸಮಾಸ್. ಈ ರೀತಿ ನಾವು ಅದರ ಒಂದು ಸ್ಪಷ್ಟತೆಯನ್ನು ನೋಡ್ಬೋದು, ಬಹುರ್ವಿ ಸಮಾಸ್ ಆಮೇಲೆ ದ್ವಿಗು ಸಮಾಸಲ್ಲಿರುವ ಅಂತರವನ್ನು. अब थोड़ा अभ्यास देखेंगे. उचित उत्तर पर सही चिन्ह लगाइए. ಅಂದರೆ ಇಲ್ಲಿ ಒಂದು ಸಮಾಸ ಕೇಳಿದೆ, ಅದಕ್ಕೆ 4 ಆಪ್ಷನ್ಸ್ ಇದಾವೆ. ಆ 4 ಆಪ್ಷನ್ಸಲ್ಲಿ ಯಾವುದು ಸರಿ ಉತ್ತರವನ್ನು ಹುಡುಕಿ ಬರೆಯುವುದು. ಕರ್ಮಧಾರಯ ಸಮಾಸ का ಉದಾಹರಣೆ ಹೇ ಅಂದರೆ ಕರ್ಮಧಾರಯ ಸಮಾಸದ ಒಂದು ಉದಾಹರಣೆ. ಇಲ್ಲಿ 4 ಆಪ್ಷನ್ಸ್ ಅಲ್ಲಿ ಒಂದು ಸಹಿ ಉತ್ತರ ಇದೆ. ಪ್ರತಿಕ್ಷಣ್, ಪಂಚರತ್ನ, ಕಮಲ್ ನಯನ್, ರಾತ್ ದಿನ್. ಕರ್ಮಧಾರಯ ಸಮಾಸದ ಸಹಿಯಾದ ಉದಾಹರಣೆ ಕಮಲ್ ನಯನ್. ದ್ವಂದ್ವ ಸಮಾಸ का ಉದಾಹರಣೆ ಹೇ, ಎರಡನೇ ಪ್ರಶ್ನೆ. ದ್ವಂದ್ವ ಸಮಾಸ का ಉದಾಹರಣೆ ಹೇ ಆಪ್ಷನ್ಸ್ ರಾಜ್ ಖರ್ಚ್, ಮಾತಾ ಪಿತಾ, ಚತುರ್ಭುಜ್, ಆ ಜನ್ಮ. ಇದರಲ್ಲಿ ಮಾತಾ ಪಿತಾ ಸಹಿಯಾದ ಉತ್ತರ. ತತ್ಪುರುಷ ಸಮಾಸ का ಉದಾಹರಣೆ ಹೇ, ಮೂರನೇ ಪ್ರಶ್ನೆ. ತತ್ಪುರುಷ ಸಮಾಸ का ಉದಾಹರಣೆ ಹೇ ದಶಾನನ್, ಆಪ್ಷನ್ಸ್ ಫಸ್ಟ್ ದಶಾನನ್. ಎರಡನೇದು ಧ್ಯಾನಮಗ್ನ. ನೆಕ್ಸ್ಟ್ ಮೂರನೇದು ಯಥಾ ಸಂಭವ್ ಅನ್ಪಡ್. ಅಲ್ಲಿ ತತ್ಪುರುಷ ಸಮಾಸದ ಉದಾಹರಣೆ ಸರಿಯಾದ ಉತ್ತರ ಧ್ಯಾನಮಗ್ನ. ನೆಕ್ಸ್ಟ್ 4ನೇ ಪ್ರಶ್ನೆ. ಅವ್ಯಯ ಭಾವ ಸಮಾಸ का ಉದಾಹರಣೆ ಹೇ ಆಪ್ಷನ್ಸ್ ಭರ್ಪೇಟ್, ವೀಣಾ ಪಾಣಿ, ಸಪ್ತರ್ಷಿ,
त्रिलोचन भरपेट सहियाद उत्तर द्विगु समास का उदाहरण है देश निकाला फस्टने ऑप्शन्स ಎರಡನೇದು ಮಹಾತ್ಮ ಮೂರನೇದು ಮಂದಬುದ್ಧಿ ನೆಕ್ಸ್ಟ್ 4 पंजाब द्विगु समासದ ಸರಿಯಾದ उदाहರಣೆ पंजाब बहुव्रीहि समास का उदाहरण है मृगनयनी चौ मासा बे कटके गंगाजल ಮೃಗನಯನಿ ಸರಿಯಾದ ಉತ್ತರ. ಹೀಗೆ ನಾವು ಸಮಾಸವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ಅದರಲ್ಲಿರುವ ಆನ್ಸರ್ ಏನು ಅದರ ರೂಲ್ಸ್ ಏನನ್ನು ಅಪ್ಲೈ ಮಾಡಿಕೊಂಡಾಗ ನಮಗೆ